ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪಲ್ಲಿ ನೀವು ಅಸೈನ್ಮೆಂಟ್ ಅಪ್ಲೋಡ್ ಮಾಡಿದ ಮೇಲೆ ಅಸೈನ್ಮೆಂಟ್ ಸ್ಟೇಟಸ್ ಚೆಕ್ ಮಾಡಿದಾಗ ಕಂಪ್ಲೀಟೆಡ್, ರಿಜೆಕ್ಟೆಡ್ ಅಥವಾ ಸಬ್ಮಿಟೆಡ್ ಅಥವಾ ಅಪ್ರೂವ್ಡ್ ಅಂತ ಬಂತು ಅಂದರೆ ಇದರ ಅರ್ಥ ಏನು, ರಿಜೆಕ್ಟ್ ಆಗಿದ್ರೆ ಏನು ಮಾಡಬೇಕು, ಮತ್ತು ಥರ್ಡ್ ಸೆಮಿಸ್ಟರ್ ಇರೋಂಥ ಸ್ಟೂಡೆಂಟ್ಸ್ಗಳಿಗೆ ಒಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವು ಅಸೈನ್ಮೆಂಟ್ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂದರೆ, ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಅಸೈನ್ಮೆಂಟ್ಸ್ ನಂದು ರಿಜೆಕ್ಟ್ ಆಗಿದೆ, ನೀವು ಈ ತಪ್ಪು ಮಾಡಬೇಡಿ ಅಂತ. ಅದರಲ್ಲಿ ಚೆಕ್ ಮಾಡ್ಕೋಬಹುದು ಅಸೈನ್ಮೆಂಟ್ ಸ್ಟೇಟಸ್ ಹೇಗೆ ಚೆಕ್ ಮಾಡ್ಕೊಳ್ಳೋದು, ನಿಮ್ಮದು ಅಪ್ರೂವ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅನ್ನೋದು ಆ ವಿಡಿಯೋ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತೆ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇನ್ನು ಅಸೈನ್ಮೆಂಟ್ ಸ್ಟೇಟಸ್ ಅಲ್ಲಿ ಕಂಪ್ಲೀಟೆಡ್ ಮತ್ತು ಸಬ್ಮಿಟೆಡ್ ಅಂತ ಬರ್ತಿದೆ ಅಂದರೆ ನಿಮ್ಮ ಕೆಲಸ ಏನಿದೆ ಅದು ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ, ಅಂದರೆ ನೀವು ಅಸೈನ್ಮೆಂಟ್ಸ್ನ ಕರೆಕ್ಟಾಗಿ ಬರೆದು ಸಬ್ಮಿಟ್ ಮಾಡಿದ್ದೀರಾ ಮತ್ತು ಇನ್ನೂ ವೆರಿಫಿಕೇಷನ್ ಆಗಿಲ್ಲ ಅಂತ ಅರ್ಥ. ಈ ರೀತಿಯಾಗಿ ಬಂತು ಅಂದರೆ ನೀವು ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗತ್ತೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮದು ಅಪ್ರೂವ್ಡ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಇನ್ನು ಅಪ್ರೂವ್ಡ್ ಅಂತ ಬಂತು ಅಂದರೆ ನಿಮ್ಮ ಏನಿದೆ ಅಸೈನ್ಮೆಂಟ್ಸು ಅದು ವ್ಯಾಲ್ಯೂಯೇಷನ್ ಆಗಿದೆ, ನಿಮ್ಮ ಕೆಲಸ ಮುಗಿಸಿ ವ್ಯಾಲ್ಯೂವೇಟ್ ಮಾಡಿದ್ದಾರೆ, ಅದಕ್ಕೆ ಮಾರ್ಕ್ಸ್ ಕೂಡ ಹಾಕಿ ನಿಮ್ಮ ಅಸೈನ್ಮೆಂಟ್ಸ್ ಕೈತೆ ಅಲ್ಲಿಗೆ ಕ್ಲೋಸ್ ಆಗಿದೆ ಅಂತ ಅರ್ಥ. ಇನ್ ಕೇಸ್ ಏನಾದರೂ ನಿಮ್ಮದು ರಿಜೆಕ್ಟ್ ಆಗಿದೆ ಅಂದರೆ ನಿಮ್ಮ ಅಸೈನ್ಮೆಂಟ್ಸ್ಗಳಲ್ಲಿ ಏನೋ ತಪ್ಪಾಗಿದೆ, ಅದನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಅರ್ಥ. ನಿಮ್ದೇನಾದರೂ ರಿಜೆಕ್ಟ್ ಆಗಿತ್ತು ಅಂದರೆ ಇಮಿಡಿಯೇಟ್ ನೀವು ಅದರಲ್ಲಿ ಏನೋ ತಪ್ಪಾಗಿದೆಯಾ ಅಬ್ಸರ್ವ್ ಮಾಡಿಬಿಟ್ಟು ಅಥವಾ ಬೇರೆದನ್ನು ಬರೆದ್ಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮಗೆ ರಿಜೆಕ್ಟ್ ಆಗಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಆಗಾಗ ನಿಮ್ಮ ಅಸೈನ್ಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೋತಾ ಇರಬೇಕು, ಅಪ್ಲೋಡ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅಂತ. ಇಲ್ಲ ಅಂದರೆ ನಿಮಗೆ KSOU ಇದು ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪಿಂದ ಏನಾದರೂ ನೋಟಿಫಿಕೇಶನ್ ಆಯಿತು ಅಂದರೆ ಮೇಲೆ ನಿಮಗೆ ಬರುತ್ತಲ್ವ, ನಿಮ್ಮ ಮೊಬೈಲ್ ಸ್ಕ್ರೀನ್ ಹತ್ರ ಕಾಣಿಸುತ್ತಲ್ಲ, ಆ ಥರ ರಿಜೆಕ್ಟ್ ಆಗಿರೋದು ಮೆಸೇಜ್ ಬರುತ್ತಂತೆ. ಅದು ಕನ್ಫರ್ಮ್ ಆಗಿ ನೀವು ಆಗಾಗ ಚೆಕ್ ಮಾಡ್ಕೋತಾ ಇರಬೇಕು. ಒಂದ್ಸಲ ರಿಜೆಕ್ಟ್ ಆಯಿತು ಅಂದರೆ ನಿಮಗೆ ಇವತ್ತು ರಿಜೆಕ್ಟ್ ಆಗಿತ್ತು ಅಂದರೆ ನಾಳೆ ಒಂದಿನ ಟೈಮ್ ಬಿಟ್ಟು ನಾಡಿದ್ದು ಅಪ್ಲೋಡ್ ಮಾಡೋಕ್ಕೆ ಇನ್ಫಾರ್ಮ್ ಮಾಡ್ತಾರೆ. ಅಷ್ಟರೊಳಗಡೆ ನೀವು ಅಸೈನ್ಮೆಂಟ್ ತಪ್ಪಾಗಿತ್ತು ಅಂದರೆ ಮತ್ತೆ ಬರೆದು, ಅಥವಾ ಅದು ಕರೆಕ್ಟಾಗಿತ್ತು ಅಂದರೆ ಏನೋ ಸ್ವಲ್ಪ ಚೇಂಜಸ್ ಇತ್ತು, ಚೇಂಜ್ ಮಾಡಬೇಕಿತ್ತು ಅಂದರೆ ಅದನ್ನು ಚೇಂಜಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ, ರಿಜೆಕ್ಟ್ ಆಗಿದ್ದರೆ ಮಾತ್ರ. ಇಲ್ಲ ಅಪ್ರೂವ್ಡ್ ಆಗಿದೆ ಅಂದರೆ ನೀವು ನಿಮ್ಮದೆಲ್ಲ ಕೆಲಸ ಮುಗ್ದು ಅವರು ವ್ಯಾಲ್ಯೂಯೇಷನ್ ಮಾಡಿ ಅಪ್ರೂವ್ ಮಾಡ್ತಾರಾ ರಿಜೆಕ್ಟ್ ಮಾಡ್ತಾರಾ ಅನ್ನೋದನ್ನ ನೀವು ನೋಡ್ಕೋಬೇಕಾಗತ್ತೆ. ಈಗ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಥರ್ಡ್ ಸೆಮ್ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ, ನಿಮ್ಮದು ಸೆಕೆಂಡ್ ಸೆಮಿಸ್ಟರ್ ಅಸೈನ್ಮೆಂಟ್ಸ್ಗಳು ಅಪ್ಲೋಡ್ ಮಾಡಿರ್ತೀರಲ್ವ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪಲ್ಲಿ, ನಿಮ್ಮ ಎಲ್ಲ ಅಸೈನ್ಮೆಂಟ್ಸ್ಗಳು ಅಪ್ರೂವ್ಡ್ ಆಗಿದೆ ಅಂತ ಬಂತು ಅಂದರೆ ನೀವು ಥರ್ಡ್ ಸೆಮ್ಗೆ ನಿಮ್ಮ ಸೆಮಿಸ್ಟರ್ಗಳನ್ನ ಚೇಂಜ್ ಮಾಡ್ಕೋಬಹುದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಆದರೆ ಕೆಲವರಿಗೆ ಸೆಕೆಂಡ್ ಸೆಮಿಸ್ಟರ್ ಅಸೈನ್ಮೆಂಟ್ಸ್ಗಳಲ್ಲಿ ಕೆಲವು ರಿಜೆಕ್ಟ್ ಆಗಿರುತ್ತೆ ಮತ್ತು ಇನ್ನೂ ಸಬ್ಮಿಟೆಡ್ ಅಂತ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಈಗ ಥರ್ಡ್ ಸೆಮ್ ಅಸೈನ್ಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ 31 ಲಾಸ್ಟ್ ಡೇಟ್ ಇದೆ. ಯಾರ್ದು ಅಸೈನ್ಮೆಂಟ್ಸ್ಗಳು ಇನ್ನೂ ಅಪ್ರೂವ್ಡ್ ಆಗಿಲ್ವೋ ಅವರು 25ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕಂತೆ. ಅಕಸ್ಮಾತ್ ಅಲ್ಲಿವರೆಗೂ ನಿಮ್ದು ಏನಾದರೂ ಅಪ್ರೂವ್ಡ್ ಆಗಿಲ್ಲ ಅಂದರೆ ಥರ್ಡ್ ಸೆಮ್ಗೆ ಬದಲಾಯಿಸ್ಕೊಂಡು ನಿಮ್ಮ ಅಸೈನ್ಮೆಂಟ್ಸ್ಗಳನ್ನ, ಥರ್ಡ್ ಸೆಮಿಸ್ಟರ್ ಅಸೈನ್ಮೆಂಟ್ಸ್ಗಳನ್ನ ನೀವು ಸಬ್ಮಿಟ್ ಮಾಡಬೇಕಂತೆ. ಈಗ ನೋಡಿ 31 ಲಾಸ್ಟ್ ಡೇಟ್ ಇದೆ, ಜುಲೈ 31 ಒಳಗಡೆ ನೀವು 3ನೇ ಸೆಮಿಸ್ಟರ್ದು ಅಸೈನ್ಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಈಗ 2ನೇ ಸೆಮಿಸ್ಟರ್ದು ನಿಮಗೆ ಕ್ಲಾರಿಫಿಕೇಷನ್ ಸಿಗ್ತಿಲ್ಲ, ಅದು ಸಬ್ಮಿಟೆಂಟ್ ಅಂತಲೇ ಇದೆ, ಬಟ್ ಅಪ್ರೂವ್ ಆಗಿಲ್ಲ. ನಾನು ಥರ್ಡ್ ಸೆಮಿಸ್ಟರ್ಗೆ ಹೋಗೋದೋ ಬೇಡವೋ ಅಥವಾ ಇದರಲ್ಲೇ ಇನ್ನೂ ಉಳಿಯೋದು ಅಂತ ಡೌಟ್ ಇತ್ತು ಅಂದರೆ ನಿಮ್ಮ ಅಸೈನ್ಮೆಂಟ್ಸ್ಗಳು ಅಪ್ರೂವ್ಡ್ ಆಗೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ. 25ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ಅಷ್ಟರಲ್ಲಿ ಅಪ್ರೂವ್ಡ್ ಆಗಿಲ್ಲ ಅಂದರೆ ನೀವು ಥರ್ಡ್ ಸೆಮಿಸ್ಟರ್ಗೆ ಚೇಂಜ್ ಮಾಡ್ಕೊಳ್ಳಿ. ಥರ್ಡ್ ಸೆಮಿಸ್ಟರ್ಗೆ ಚೇಂಜ್ ಮಾಡಿಕೊಂಡು ನಿಮ್ಮ ಎಲ್ಲ ಅಸೈನ್ಮೆಂಟ್ಸ್ಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಿಬಿಡಿ ಅಂತ ತಿಳಿಸಿದ್ದಾರೆ. ಇದು KSOU ಕಡೆಯಿಂದನೇ ಬಂದಿರುವಂತಹ ಮಾಹಿತಿ. ಇವಾಗ ಥರ್ಡ್ ಸೆಮಿಸ್ಟರ್ ಇರುವಂಥ ಸ್ಟೂಡೆಂಟ್ಸ್ಗಳು ನೀವು ಅಸೈನ್ಮೆಂಟ್ ಬರಿತಾ ಅದನ್ನೆಲ್ಲ ನೀಟಾಗಿ PDF ಮಾಡಿಕೊಂಡು ಈಗಲೇ ರೆಡಿ ಮಾಡಿ ಇಟ್ಕೊಬಿಡಿ. 25ನೇ ತಾರೀಕುವರೆಗೂ ಸೆಕೆಂಡ್ ಸೆಮಿಸ್ಟರ್ದು ಅಪ್ರೂವ್ಡ್ ಆಗುತ್ತೋ ಅಥವಾ ರಿಜೆಕ್ಟ್ ಆಗುತ್ತೋ ವೆಯ್ಟ್ ಮಾಡಿ. 25ನೇ ತಾರೀಕುವರೆಗೂ ಏನು ಪ್ರೋಸೆಸ್ ಆಗೇ ಇಲ್ಲ ಅಂದರೆ ಡೈರೆಕ್ಟ್ ಥರ್ಡ್ ಸೆಮಿಸ್ಟರ್ಗೆ ನೀವು ಚೇಂಜ್ ಮಾಡಿಕೊಂಡು ಬರೆದಿಟ್ಟಿರೋಂಥ ಅಸೈನ್ಮೆಂಟ್ಸ್ಗಳನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡಿಬಿಡಿ. ಮತ್ತು ಯಾಕೆ ಅಂದರೆ ಕೊನೆ ದಿನ ಹತ್ರ ಬರ್ತಿದ್ದಂಗೆ ನಿಮಗೆ ಸರ್ವರ್ ಇಶ್ಯೂ ಆಗುತ್ತೆ, ಕೆಲವು ಸಲ ಅಸೈನ್ಮೆಂಟ್ ಅಪ್ಲೋಡ್ ತಗೊಳ್ಳೋದಿಲ್ಲ. ಸೊ ಎಲ್ಲ ರೆಡಿ ಮಾಡಿಕೊಂಡು ಒಂದಿನ 2 ದಿನ ಮುಂಚಿತವಾಗಿ ನೀವು ಅದನ್ನು ಅಪ್ಲೋಡ್ ಮಾಡಿಬಿಡಿ ಅಂತ ತಿಳಿಸಿದ್ದಾರೆ. ಓಕೆನಾ? ಥರ್ಡ್ ಸೆಮಿಸ್ಟರ್ ಎಲ್ಲ ಅಸೈನ್ಮೆಂಟ್ಸ್ಗಳನ್ನ ನೀವು ಅಪ್ಲೋಡ್ ಮಾಡಿದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಎಲ್ಲ ಅಸೈನ್ಮೆಂಟ್ ಅಪ್ಲೋಡ್ ಮಾಡಿದ್ದಾನ, ಏನು ಮಿಸ್ಟೇಕ್ ಆಗಿಲ್ವಾ ಅಂತ. ಎಲ್ಲ ಅಸೈನ್ಮೆಂಟ್ ಅಪ್ಲೋಡ್ ಆದಮೇಲೆ ಮತ್ತೆ ನೀವು ಸೆಕೆಂಡ್ ಸೆಮಿಸ್ಟರ್ಗೆ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ಸೆಕೆಂಡ್ ಸೆಮಿಸ್ಟರ್ ಅಸೈನ್ಮೆಂಟ್ಸ್ಗಳು ವ್ಯಾಲ್ಯೂಯೇಷನ್ ಮಾಡಿದವರು ಅದನ್ನು ಅಪ್ರೂವ್ ಮಾಡಿದಾರಾ ಅಥವಾ ರಿಜೆಕ್ಟ್ ಮಾಡಿದಾರಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ರಿಜೆಕ್ಟ್ ಮಾಡಿದ್ರು ಅಂದರೆ ಮತ್ತೆ ಅಪ್ಲೋಡ್ ಮಾಡಿ ಅದಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾರೆ. ನೀವು ಥರ್ಡ್ ಸೆಮಿಸ್ಟರಲ್ಲೇ ನಿಮ್ಮ ಇದನ್ನು ಚೇಂಜ್ ಮಾಡ್ಕೊಂಡಿದ್ರೆ ಗೊತ್ತಾಗಲ್ಲ. ಸೊ ಸೆಕೆಂಡ್ ಸೆಮಿಸ್ಟರಲ್ಲಿ ಇದ್ದರೆ ನಿಮಗೆ ಸೆಕೆಂಡ್ ಸೆಮಿಸ್ಟರ್ದು ಅಪ್ರೂವ್ಡ್ ಆಗಿದೆ ರಿಜೆಕ್ಟ್ ಆಗಿದೆಯೋ ಗೊತ್ತಾಗುತ್ತೆ. ರಿಜೆಕ್ಟ್ ಆದರೆ ಮತ್ತೊಂದ್ಸಲ ಇದು ಮಾಡಬಹುದು, ಏನದು ಅಪ್ಲೋಡ್ ಮಾಡ್ಬೋದು. ಅಕಸ್ಮಾತ್ ಎಲ್ಲ ಕೂಡ ಅಪ್ರೂವ್ಡ್ ಆಗಿದೆ ಅಂದರೆ ಮತ್ತೆ ನಿಮ್ಮ ಥರ್ಡ್ ಸೆಮಿಸ್ಟರ್ಗೆ ನೀವು ಅದನ್ನು ಚೇಂಜ್ ಮಾಡಿಕೊಂಡು ಥರ್ಡ್ ಸೆಮಿಸ್ಟರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೆಕೆಂಡ್ ಸೆಮಿಸ್ಟರ್ ಅಸೈನ್ಮೆಂಟ್ಗಳು ಅಪ್ರೂವ್ಡ್ ಆಗುತ್ತಾ ರಿಜೆಕ್ಟ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅಸೈನ್ಮೆಂಟ್ಸ್ದು 20 ಮಾರ್ಕ್ಸ್ ಬರುತ್ತೆ, ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನೀವು ಎಕ್ಸಾಮ್ ಸ್ಕೋರ್ ಮಾಡೋದಕ್ಕೆ ಅಸೈನ್ಮೆಂಟ್ಸ್ ಮಾರ್ಕ್ಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಸೈನ್ಮೆಂಟ್ ಬಗ್ಗೆ ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ. ಪ್ರೆಸೆಂಟ್ ಯಾರ್ದಾದ್ರೂ ಅಸೈನ್ಮೆಂಟ್ ರಿಜೆಕ್ಟ್ ಆಗಿತ್ತು ಅಂದರೆ ನೋಡಿ, ಈ ಇನ್ಫಾರ್ಮೇಷನು ರಿಜೆಕ್ಟ್ ಆಗಿರೋ ಇನ್ಫಾರ್ಮೇಷನ್
ಏನು ತಿಳಿಸ್ತಾ ಇದ್ದೀನಲ್ಲ, ಇದು ನಾನು ಮಾಹಿತಿ ಕಲೆಕ್ಟ್ ಮಾಡಿರೋ ಪ್ರಕಾರ ಅವ್ರು ಹೇಳಿದ್ದಾರೆ ಈಗ ಮಾಡ್ತೀವಿ ಅಂತ. ಇದು ಪಕ್ಕ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಪ್ರಯತ್ನ ಅಂತೂ ನಾನು ಪಟ್ಟೆ. ಅವ್ರು ನನಗೆ ಹೇಳಿರೋದನ್ನ ನಿಮಗೂ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಅಕಸ್ಮಾತ್ ಈ ಥರ ಏನಾದರೂ ಆಯಿತು ಅಂದರೆ ದಯವಿಟ್ಟು ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಸೆಕೆಂಡ್ ಸೆಮಿಸ್ಟರ್ ಯಾರ್ದಾದ್ರೂ ರಿಜೆಕ್ಟ್ ಆಗಿತ್ತು ಅಂದರೆ ನೆಕ್ಸ್ಟ್ ವೀಕಲ್ಲಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಮತ್ತೆ ಚಾನ್ಸ್ ಕೊಡ್ತಾರಂತೆ. ಸೊ ನಿಮ್ಗೆ ಆಗ 1 ದಿನ ಅಥವಾ 2 ದಿನ ಅಥವಾ 3 ದಿನ ಟೈಮ್ ಇರುತ್ತಂತೆ. ನಿಮ್ಮ ಅಸೈನ್ಮೆಂಟ್ಸ್ ರಿಜೆಕ್ಟ್ ಆಗಿರೋದನ್ನ ನೀವು ಮತ್ತೆ ಅಪ್ಲೋಡ್ ಮಾಡ್ಬೋದಂತೆ. ಅಪ್ಲೋಡ್ ಮಾಡಿದ್ಮೇಲೆ ಅವರು ವ್ಯಾಲ್ಯುವೇಟ್ ಮಾಡ್ತಾರಂತೆ. ಓಕೆನಾ? ಅಸೈನ್ಮೆಂಟ್ ರಿಜೆಕ್ಟ್ ಆಗಿರೋರು ಆಗಾಗ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಿ. ಇನ್ ಕೇಸ್ ಅವರೇನಾದರೂ ಎನೇಬಲ್ ಮಾಡಿದ್ರು ಅಂದರೆ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿಬಿಡಿ. ನನಗೇನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ನಾನು ಮತ್ತೆ ಒಂದು ಸಿಂಪಲ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಬಿಟ್ಟಿದ್ದಾರೆ, ದಯವಿಟ್ಟು ಯಾರಾದರೂ ರಿಜೆಕ್ಟ್ ಆಗಿರೋರು ಸಬ್ಮಿಟ್ ಮಾಡ್ಕೊಳ್ಳಿ ಅಂತ. ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ನಂದು ಒಂದು ಸಬ್ಜೆಕ್ಟು ರಿಜೆಕ್ಟ್ ಆಗಿದೆ. ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಇದೊಂದು ಏನಾದರೂ ಮಾಡಬೇಕು ಅಂತ. ಬಟ್ ನೋಡೋಣ, ಮುಂದಿನ ದಿನಗಳಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.